ಹಾಗಾಗಿ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೋಮೋ ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ನೋಡೋದಾದರೆ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ನಡೀತಾ ಇದೆ. ಆ್ಯಂಡ್ ಇದನ್ನು ಹೇಳಿದಂಥದ್ದು ಬಿಗ್ ಬಾಸ್ ಅವ್ರ ಕಡೆಯಿಂದಲೇ ಒಂದು ಚಟುವಟಿಕೆ ಇರುವಂಥದ್ದು. ಈ ಮನೆ ಒಳಗಡೆಗೆ, ಬಿಗ್ ಬಾಸ್ ಮನೆ ಒಳಗಡೆಗೆ ಯಾರು ಇರಲು ಅರ್ಹರಿದ್ದಾರೆ, ಸೊ ಅವರ ಬೆನ್ನಿಗೆ ಚೂರಿ ಹಾಕಬೇಕು ಅಂತ ಬಿಗ್ ಬಾಸ್ ಅವರು ಒಂದು ಚಟುವಟಿಕೆ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಅಲ್ಲಿ ಮನೆ ಒಳಗಡೆಗೆ ಯಾರು ಅರ್ಹತೆ ಇಲ್ಲ ಇರಲಿಕ್ಕೆ ಅಂತ ಅವ್ರಿಗೆ ಅನಿಸುತ್ತೆ, ಅವರು ಅವರ ಅಪೋಸಿಟ್ ಇರುವಂಥ ಒಂದು ವ್ಯಕ್ತಿಗೆ ಬೆನ್ನಿಗೆ ಚೂರಿ ಹಾಕುವಂಥ ಇದು ನಡೀತಾ ಇದೆ. ಆ್ಯಂಡ್ ಅಲ್ಲಿ ನಿಮ್ಗೆ ಗೊತ್ತಿರೋಂಗೆ ಪ್ರೋಮೋ ನೋಡಿರೋ ಪ್ರಕಾರ ಅಲ್ಲಿ ಬಿಗ್ ಬಾಸ್ ಮನೆ ಒಳಗಡೆಗೆ ಬಿಗ್ ಬಾಸ್ ಟೀಮ್ ಅವ್ರು ಬರ್ತಾರೆ. ಆ್ಯಂಡ್ ಅವರಿಗೆ ಹಿಂದ್ಗಡೆಗೆ ಮೇ ಬಿ ಅದು ಥರ್ಮಾಕೂಲಿಂದ ಮಾಡಿದ್ದಾರೆ ಅಂತ ಗೊತ್ತಾಗ್ತಿದೆ. ಸೊ ಅದನ್ನು ಒಂದೇನು ಪ್ರಾಪರ್ಟಿ ಇದೆ ಅದನ್ನು ಕಟ್ತಾರೆ. ಆ್ಯಂಡ್ ಅಲ್ಲಿ ಕೆಲವೊಂದು ಚಾಕುಗಳನ್ನ ಕೂಡ ಕೊಡ್ತಾರೆ ಅಂತ ಅನಿಸುತ್ತೆ. ಸೊ ಟೈಮ್ ಟು ಟೈಮ್ ಕೊಡ್ತಾರೆ ಅಂತ ಅನಿಸುತ್ತೆ, ಅಂದರೆ ಒಂದೇ ಸಾರಿ ಕೊಟ್ಟಿರಲ್ಲ. ಸೊ ಬೇರೆ ಬೇರೆ ಟೈಮ್ಗಳಲ್ಲಿ ಕೆಲವೊಂದು ಚಾಕುಗಳನ್ನ ಕೊಡ್ಬೋದು ಅಂತ ಅನಿಸುತ್ತೆ. ಆ್ಯಂಡ್ ಅಥವಾ ಅದಕ್ಕೇನಾದರೂ ಆ ಚಾಕುಗಳನ್ನ ಗಳಿಸ್ಕೊಳ್ಳೋದಕ್ಕೆ ಮೇ ಬಿ ಏನೋ ಒಂದು ಟಾಸ್ಕ್ ಇರ್ಬೋದೇನೋ. ಸೊ ಅದನ್ನು ಗಳಿಸ್ಕೊಂಡು ಅಥವಾ ಅದನ್ನು ಪಡ್ಕೊಂಡು, ಸೊ ಯಾರು ಅವ್ರಿಗೆ ಅನಿಸುತ್ತೆ ಈ ವ್ಯಕ್ತಿ ಬಿಗ್ ಬಾಸ್ ಮನೆ ಒಳಗೆ ಇರೋದಕ್ಕೆ ಯೋಗ್ಯತೆ ಇಲ್ಲ ಅಥವಾ ಅನರ್ಹರು ಅಂತ ಗೊತ್ತಾದ ಮೇಲೆ ಅವರು ಹೋಗಿ ಆ ಒಂದು ಚಾಕುನ ಅವ್ರ ಬೆನ್ನಿಗೆ ಹಾಕಬೇಕಾಗತ್ತೆ. ಸೊ ಅದೇ ರೀತಿಯಲ್ಲಿ ನೋಡ್ತಾ ಇದ್ದರೆ ಹೆಚ್ಚಾಗಿ ಚಾಕುಗಳು ಬಂದಿರುವಂಥದ್ದು ಮಂಜು ಅವ್ರಿಗೇ. ಆ್ಯಂಡ್ ಅಲ್ಲಿ ಗೌತಮಿಗೂ ಕೂಡ ಸ್ವಲ್ಪ ಜಾಸ್ತಿನೇ ಇದೆ. ಆ್ಯಂಡ್ ಅಲ್ಲಿ ಮೋಕ್ಷಿತಾಗೆ ತ್ರಿವಿಕ್ರಮ್ ಹಾಕ್ತಿದ್ದಾರೆ, ಆ್ಯಂಡ್ ಮಂಜುಗೆ ಐಶ್ವರ್ಯ ಹಾಕ್ತಿದ್ದಾರೆ. ಸೊ ಮಂಜುಗೆ ಐಶ್ವರ್ಯ ಹಾಕಿರೋವಂಥದ್ದೇನೆ ಅಲ್ಲಿ ಸ್ವಲ್ಪ ಹೈಲೈಟಾಗಿ ಕಾಣಿಸ್ತಿದೆ. ಆ್ಯಂಡ್ ಅದನ್ನೇ ಸ್ವಲ್ಪ ಪ್ರೋಮೋ ಶಾಟ್ ಕೂಡ ಹಾಕಿದ್ದಾರೆ, ಮೇ ಬಿ ಸ್ವಲ್ಪ ಕಿರ್ಚಾಡಿದ್ದಕ್ಕೆ ಅಂತ ಅನ್ಕೊತೀನಿ. ಆ್ಯಂಡ್ ಅಲ್ಲಿ ರೀಸನ್ ಕೊಟ್ಟಂಥದ್ದು ಐಶ್ವರ್ಯ ಕೊಟ್ಟಿರೋಂಥ ರೀಸನ್ ಕರೆಕ್ಟಾಗಿದೆ. ಓಕೆ, ಅದರಲ್ಲಿ ಎರಡನೇ ಮಾತೇ ಅಲ್ಲ. ಬಿಕಾಸ್ ಆಫ್ ಅಲ್ಲಿ ಕೇಳಿದ್ದಂಥದ್ದು ಯಾಕೆ ಹಾಕಿದ್ರಿ ಅಂತಂದಾಗ ಮಂಜು ಕೇಳಿದಾಗ ಐಶ್ವರ್ಯ ಹೇಳಿದಂಥದ್ದು ಫಿಸಿಕಲ್ ಆಗಿ ಒಂದೇನು ಅಟ್ಯಾಕ್ ಮಾಡಿದ್ರು ಅಲ್ಲಿ ಶಿಶಿರ ಆ್ಯಂಡ್ ಹನುಮಂತನ ಮೇಲೆ ರಾಜ ಆಗಿದ್ದಾಗ ಮೋಕ್ಷಿತ ಅವ್ರೇನು ಅವರ ಒಂದು ಕ್ಯಾಪ್ಟನ್ ಒಂದು ಏನು ಚೇರ್ ಇತ್ತು ಅದನ್ನು ಅವರು ಪಡ್ಕೊಂಡಿದ್ದು, ಅದು ಕೂತ್ಕೊಂಡಿದ್ದಾಗ ಅಲ್ಲಿ ಎತ್ತಿ ಬಿಸಾಕ್ತಾರೆ. ಓಕೆ, ಫಿಸಿಕಲಾಗಿ ಆ ಒಂದು ಮಟ್ಟಕ್ಕೆ ಅಟ್ಯಾಕ್ ಮಾಡಿರೋದ್ರಿಂದ ನಾನು ಇವರು ಮನೆ ಒಳಗಡೆ ಇರೋದಕ್ಕೆ ಅನರ್ಹರು ಅನ್ನೋ ರೀತಿಯಲ್ಲಿ ಒಂದು ರೀಸನ್ನ ಕೊಟ್ಟು ಅಲ್ಲಿ ಚಾಕುನ ಇರಿತಾರೆ. ಸೊ ಅದನ್ನು ಮಂಜು ಕ್ವಶನ್ ಮಾಡುವಂಥದ್ದು, ಇವಾಗ ನನ್ನ ಸೀಟನ್ನು ತೊಗೊಂಡಿದ್ದಾದಮೇಲೆ ನಾನು ಇನ್ನೇನು ಮಾಡಬೇಕು, ಪಡ್ಕೊಳ್ಳೋದಕ್ಕೋಸ್ಕರ ಮಾಡಬೇಕಲ್ಲ ಅಂತ. ತಪ್ಪು ಅದು. ಇವರೇನೇ ಒಂದು ಸಾರಿ ತ್ರಿವಿಕ್ರಮ್ಗೆ ಫಿಸಿಕಲ್ಲಾಗಿ ಜಾಸ್ತಿ ಓವರಾಗಿ ಆಡಿದ್ರು ಅಂತಲೇ ನಾಮಿನೇಟ್ ಏನೋ ಮಾಡಿದರು. ಸೊ ಇವಾಗ ಇವರೇ ಮಂಜು ಅವರನ್ನೇ ಆ ರೀತಿಯಲ್ಲಿ ಮಾಡಿದ್ರೆ ಇದು ಒಂದು ರೀತಿಯಲ್ಲಿ ಹಿಪೋಕ್ರಸಿ ಅಂತ ಹೇಳ್ಬೋದು ನಾವು. ಸೊ ಅದನ್ನು ಹೆಂಗೆ ಪಡ್ಕೊಬೇಕು ಆ ರೀತಿಯಲ್ಲಿ ಪಡ್ಕೊಬೇಕು. ಬಟ್ ಅದರಿಂದ ಹೋಗಿ ಫಿಸಿಕಲಾಗಿ ಎತ್ತು ಬಿಸಾಕುವಂಥದ್ದೆಲ್ಲ ನಾಟ್ ರೈಟ್. ಅದು ನೀವೇ ತ್ರಿವಿಕ್ರಮ್ಗೆ ಹೇಳ್ತೀರಿ ಹಾಗೆಲ್ಲ ಮಾಡೋಂಗಿಲ್ಲ ಅಂತ, ಬಟ್ ನೀವೇ ಅದನ್ನು ಮಾಡ್ತೀರಾ ಅಂತಂದರೆ ಅದು ಖಂಡಿತವಾಗ್ಲೂ ತಪ್ಪು ನನ್ನ ಪ್ರಕಾರ. ಐಶ್ವರ್ಯ ಅದನ್ನೇ ಅಲ್ಲಿ ಕೋಟ್ ಮಾಡಿದ್ರು. ಅದಾದಮೇಲೆ ವಾದ ವಿವಾದ ಎಲ್ಲ ನಡೆಯುತ್ತೆ. ಬಟ್ ಇಲ್ಲಿ ಐಶ್ವರ್ಯ ಯಾಕೆ ಗೊತ್ತಿಲ್ಲ, ಸುಮ್ಮನೆ ಈ ಕಿರ್ಚಾಡುವಂಥದ್ದೆಲ್ಲನೂ ಮಾಡ್ತಾರೆ ಅಂತ ಅರ್ಥ ಆಗ್ತಿಲ್ಲ. ಯಾವಾಗ ಅವರು ಬಾಟಮ್ ಲೈನ್ಗೆ ಹೋಗ್ತಾರೆ ನಾಮಿನೇಷನಲ್ಲಿ, ಎಲಿಮಿನೇಷನ್ ವೀಕೆಂಡಲ್ಲಿ. ಸೊ ಆವಾಗ ನೆಕ್ಸ್ಟ್ ವೀಕ್ ಅವರು ಕಿರ್ಚಾಡುವಂಥದ್ದು ಜಾಸ್ತಿ ಆಗುತ್ತೆ. ಈ ಐಶ್ವರ್ಯದು ಹಾಗೇ ನಿನ್ನೆ ಎಪಿಸೋಡಲ್ಲಿ ನೋಡಿದ್ರೆ ಇವ್ರದ್ದು ಯಾರ್ದು ಚೈತ್ರ ಅವ್ರದ್ದು ಆ ಒಮ್ಮಂದಂತೂ ಕಿವಿ ತಮಟೆ ಹೊಡೆದೋಗ್ಬೇಕು ಅಲ್ಲಿರೋರಿಗೆ. ನಮಗೆ ಟಿ ವಿನಲ್ಲಿ ನೋಡೋರಿಗೇ ಅಷ್ಟು ಇರಿಟೇಟ್ ಆಗುತ್ತೆ ಅಂದರೆ ಅಲ್ಲಿರೋರಿಗೆ ಇನ್ನು ಯಾವ ಮಟ್ಟಕ್ಕೆ ಇರಿಟೇಟ್ ಆಗೋಲ್ಲ. ಸೊ ಈ ಮಟ್ಟದಲ್ಲಿ ಈ ಕಿರ್ಚಾಡುವಂಥ ಪ್ರವೃತ್ತಿ ಇರೋವಂಥದ್ದು ಈ ಸೀಸನಲ್ಲಿ ಬರೀ ಹೆಣ್ಮಕ್ಳದೇ ಇದೆ. ಅದರಲ್ಲೂ ಮುಖ್ಯವಾಗಿ ಐಶ್ವರ್ಯ ಅಂತೂ ಕೆಲವು ಟೈಮಲ್ಲಿ ಸಿಕ್ಕಾಪಟ್ಟೆ ಕಿರಿಸ್ತಾರೆ. ಆಮೇಲೆ ಇನ್ನೊಬ್ಬ ಇದ್ದಾರಲ್ಲಪ್ಪ, ಬರೀ ಹೆಣ್ಮಕ್ಳಿಗೆ ಅಂತ ಹೇಳಿದೆ, ಶಿಶಿರೊಬ್ಬ ಇದ್ದಾನೆ. ಆ ಮನುಷ್ಯನೂ ಅಷ್ಟೇ ಈ ಸುಮ್ಮನೆ ಕೆಲವು ವಿಚಾರದಲ್ಲಂತೂ ಅನ್ನೆಸೆಸರಿ ಕಿರ್ಚಾಡ್ತಾನೆ. ಅದು ಕಿರ್ಚಾಡುವಂಥದ್ದು ಯಾರ ಮೇಲೆ ಮಾಡಿದ್ರೆ ಯಾರು ಹೆಣ್ಮಕ್ಳ ಮೇಲೆ ಕಿರ್ಚಾಡ್ತಾನೆ, ಬಿಟ್ಟರೆ ಅಂದರೆ ಓವರಾಲ್ ಮನೆ ಮೇಲೆ. ಇಂಡಿವಿಜುವಲ್ ಆಗಿ ಒಬ್ಬರ ಮೇಲೆ ಕಿರ್ಚಾಡಿರೋವಂಥದ್ದು ನೋಡಲ್ಲ ನಾನು ಗಂಡಸರ ಮೇಲೆ. ಆ ಒಬ್ಬ ಮನುಷ್ಯ ಅನವಶ್ಯಕವಾಗಿ ಕಿರ್ಚಾಡೋ ಜಾಗದಲ್ಲಿ ಕಿರ್ಚಾಡೋದಿಲ್ಲ, ವಾಯ್ಸ್ ರೈಸ್ ಮಾಡೋ ಜಾಗದಲ್ಲಿ ವಾಯ್ಸ್ ರೈಸ್ ಮಾಡೋದಿಲ್ಲ, ಎಲ್ಲೆಲ್ಲ ಸುಮ್ಮನೆ ಕಿರ್ಚಾಡುವಂಥದ್ದು. ಸೊ ಈ ಕಿರ್ಚಾಡೋದೇ ಒಂದು ರೀತಿಯಲ್ಲಿ ಕಂಟೆಂಟ್ ಅನ್ಕೊಂಡ್ಬಿಟ್ಟವ್ರೆ ಅವರು. ಕಿರ್ಚಾಡಿದ್ರೆ ನಾವು ಹೈಲೈಟ್ ಆಗ್ತೀವಿ, ನೆಕ್ಸ್ಟ್ ಇದಕ್ಕೆ ವೀಕೆಂಡಲ್ಲಿ ಲಾಸ್ಟ್ ಬಾಟಮ್ 2ನಲ್ಲಿ ಬರಲ್ಲ ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ಸೊ ಅದು ಒಂದು ಸ್ವಲ್ಪ ಚೇಂಜ್ ಮಾಡಿಕೊಂಡು ಆಟದ ಕಡೆ ಗಮನ ಕೊಡಬೇಕು ಅಂತ ನನ್ನ ಅನಿಸಿಕೆ. ನೋಡೋಣ ಇವತ್ತಿನ ಎಪಿಸೋಡಲ್ಲಿ ಯಾವ ರೀತಿಯಲ್ಲಿ ಈ ಬೆನ್ನಿಗೆ ಚೂರಿ ಹಾಕುವಂಥ ಒಂದು ಚಟುವಟಿಕೆ ಇರುತ್ತೆ.